ಭವ್ಯ ದೇವಾಲಯ ಕೆಡವಿ ಜ್ಞಾನವಾಪಿ ಮಸೀದಿ ನಿರ್ಮಿಸಲಾಗಿದೆ ಎಂಬ ಪುರಾತತ್ವ ಇಲಾಖೆ ಸರ್ವೇಕ್ಷಣಾ ವರದಿ ಸಂಚಲನ ಸೃಷ್ಟಿಸಿದೆ. ಮಸೀದಿಯೊಳಗೆ ಗಣೇಶ, ಶಿವಲಿಂಗ, ಹನುಮ ಮತ್ತಿತರ ಮೂರ್ತಿಗಳು ಪತ್ತೆಯಾಗಿವೆ. ಇದೀಗ ಹಿಂದೂ ಸಂಘಟನೆಗಳು ಸುಪ್ರೀಂ ಕೋರ್ಟ್ಗೆ ಹೊಸದೊಂದು ಅರ್ಜಿಯನ್ನ ಹಾಕಿವೆ. ವಜೂಖಾನಾ ಸರ್ವೆಗೂ ಮನವಿಯನ್ನ ಮಾಡಿವೆ. ಜ್ಞಾನವಾಪಿ ಮಸೀದಿ ಸೀಲ್, ಮತ್ತೊಂದು ಸಮೀಕ್ಷೆಗಾಗಿ ಕೋರ್ಟ್ಗೆ ಮೊರೆ. ಹಿಂದಿನ ಆದೇಶ ಬದಲಿಸಲು ಸುಪ್ರೀಂ ಕೋರ್ಟ್ಗೆ ಹಿಂದೂಗಳ ಮನವಿ. ಕಾಶಿ ದೇವಾಲಯಕ್ಕೆ ಸನಿಹದಲ್ಲೇ ಇರುವ ಜ್ಞಾನವಾಪಿ ಮಸೀದಿ ಸರ್ವೆ ವರದಿ ಬಹಿರಂಗವಾಗಿದೆ. ಮಸೀದಿ ನಿರ್ಮಾಣಕ್ಕೂ ಮುಂಚೆ ದೇವಾಲಯ ಇತ್ತು ಅನ್ನೋದು ಸಮೀಕ್ಷೆ ವರದಿಯಿಂದ ಬಹಿರಂಗವಾಗಿದೆ. ದೇಶದಾದ್ಯಂತ ಈ ಸಮೀಕ್ಷೆ ವರದಿಯದ್ದೇ ಚರ್ಚೆ ನಡೀತಾ ಇದೆ. ಆದರೆ ಮಸೀದಿಯ ಬಹುಮುಖ್ಯ ಸ್ಥಳ ವಜೂಖಾನಾ ಸರ್ವೆ ಮಾಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಶಿವಲಿಂಗ ಆಕಾರದ ಆಕೃತಿ ಪತ್ತೆಯಾದ ಮಸೀದಿ ಮುಂಭಾಗದ ಸರ್ವೆಗೆ ಅವಕಾಶ ನೀಡುವಂತೆ ಸುಪ್ರೀಂ ಕೋರ್ಟ್ಗೆ ಹಿಂದೂ ಭಕ್ತರು ಮನವಿ ಸಲ್ಲಿಸಿದ್ದಾರೆ. ವಜೂಖಾನಾ ಪ್ರದೇಶವನ್ನ ಡಿಸೀಲ್ಗೆ ಅರ್ಜಿ. ಜ್ಞಾನವಾಪಿ ಮಸೀದಿ ಆವರಣದಲ್ಲಿ ಸೀಲ್ ಆಗಿರುವ ವಜೂಖಾನಾ ಪ್ರದೇಶವನ್ನ ಡಿಸೀಲ್ ಮಾಡುವಂತೆ ಹಿಂದೂ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಮಸೀದಿ ಸ್ಥಳದಲ್ಲಿ 17ನೇ ಶತಮಾನಕ್ಕೂ ಮುನ್ನ ಮಂದಿರ ಇತ್ತು ಅನ್ನೋದು ಪುರಾತತ್ವ ಇಲಾಖೆ ವರದಿ ನೀಡಿದೆ. ಇದರ ಬೆನ್ನಲ್ಲೇ ಈ ಹೊಸ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಪುರಾತತ್ವ ಇಲಾಖೆಯ ಸರ್ವೆ ಪ್ರಕಾರ 17ನೇ ಶತಮಾನದಲ್ಲಿ ಭವ್ಯ ಮಂದಿರವನ್ನ ಕೆಡವಿ ಮಸೀದಿ ನಿರ್ಮಿಸಲಾಗಿದೆ. ಈಗಿನ ವಜೂಖಾನಾದಲ್ಲಿ ಇರೋದು ಶಿವಲಿಂಗ ಅನ್ನೋದು ಸಾಬೀತಾಗಿದೆ. ಸುಪ್ರೀಂ ಕೋರ್ಟ್ ಈ ಹಿಂದೆ ಅದನ್ನ ಸೀಲ್ ಮಾಡಿದೆ. ಪುರಾತತ್ವ ವರದಿ ಆಧಾರದ ಮೇಲೆ ಆ ಪ್ರದೇಶವನ್ನ ಡಿಸೀಲ್ ಮಾಡಬೇಕು ಮತ್ತು ಅಲ್ಲಿ ಸೇವಾ ಪೂಜೆ ಸಲ್ಲಿಸೋದಕ್ಕೆ ಅನುಮತಿ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಲಾಗಿದೆ. ಅಷ್ಟೇ ಅಲ್ಲದೆ 1991ರ ಪೂಜಾ ಸ್ಥಳಗಳ ಕಾಯ್ದೆಯ ಸೆಕ್ಷನ್ 4ರ ಪ್ರಕಾರ ಮಸೀದಿಯ ರಚನೆಯನ್ನ ಹಿಂದೂ ದೇವಾಲಯ ಅಂತ ಘೋಷಿಸಬೇಕು. ಜ್ಞಾನವಾಪಿ ಮಸೀದಿಯನ್ನ ಮತ್ತೊಂದು ಸೂಕ್ತ ಸ್ಥಳಕ್ಕೆ ಗೌರವಯುತವಾಗಿ ಸ್ಥಳಾಂತರಿಸಬೇಕು ಮತ್ತು ಕಾಶಿ ವಿಶ್ವನಾಥನ ಮೂಲ ಸ್ಥಳವನ್ನ ಹಿಂದೂ ಸಮಾಜಕ್ಕೆ ಹಸ್ತಾಂತರಿಸೋದಕ್ಕೆ ಒಪ್ಪಿಕೊಳ್ಳುವಂತೆ ಮಸೀದಿಯನ್ನ ನಿರ್ವಹಿಸುವ ಇಂತೆಜಾಮಿಯಾ ಸಮಿತಿಗೆ ವಿಶ್ವ ಹಿಂದೂ ಪರಿಷತ್ ಒತ್ತಾಯಿಸಿದೆ. ಹರೀಶ್, ಟಿವಿ9, ನವದೆಹಲಿ.